ಹೆಲೋ ವಾಟ್ ಈಸ್ ಅಪ್ ಹೇಗಿದ್ದಾರೆ ಎಲ್ಲರೂ. ಸೊ ಫೈನಲಿ ವೇಕೆನ್ಸಿ ರೌಂಡಿನ ಒಂದು ಇನ್ಸ್ಟ್ರಕ್ಷನ್ಸ್ ಹಾಗೂ ಶೆಡ್ಯೂಲನ್ನು ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಜನವರಿ 15 ಒಳಗಡೆ AICTE ಇದವರು ತಮ್ಮ ಒಂದು ಪ್ರೊಫೆಷ್ನಲ್ ಕೋರ್ಸಿಗೆ ಇಂಟೇಕನ್ನು ತೊಗೊಳ್ಳಿಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಲೆಫ್ಟ್ ಓವರ್ ಸೀಟ್ಸ್ ಏನಿತ್ತು, ಫಾರ್ ಎಕ್ಸಾಂಪಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾರೂ ರಿಪೋರ್ಟ್ ಆಗಿರಲಿಲ್ಲ. ಸೊ ಆ ಒಂದು ಸೀಟ್ಸನ್ನು ಈ ಒಂದು ವೇಕೆನ್ಸಿ ರೌಂಡ್ಗೆ ಕನ್ಸಿಡರ್ ಮಾಡಿದ್ದಾರೆ. ಹಾಗೂ ಲೆಫ್ಟ್ ಓವರ್ ಸೀಟ್ಸ್ ಕೂಡ ಈ ಒಂದು ವೇಕೆನ್ಸಿ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಒಂದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಫೈನಲ್ ವೇಕೆನ್ಸಿ ರೌಂಡ್ ಆದ ತಕ್ಷಣ ಯಾರಾದರೂ ಸೀಟನ್ನು ಸರೆಂಡರ್ ಮಾಡಿದ್ರೆ 5 times ಫೀಸನ್ನು ಕಟ್ಟಬೇಕಾಗತ್ತೆ ಅಲಾಂಗ್ ವಿತ್ ದ ಫಸ್ಟ್ ಇಯರ್ ಫೀಸ್. ಸೊ ಫೈನಲ್ ವೇಕೆನ್ಸಿ ರೌಂಡ್ಗೆ ಅಟೆಂಡ್ ಆಗೋಕ್ಕಿಂತ ಮುಂಚೆ ಅಥವಾ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ತಮ್ಮ ಪೇರೆಂಟ್ಸ್ ಗೈಡ್ಲೈನನ್ನು ತೊಗೊಂಡು ಎಂಟರ್ ಮಾಡಿ ಅಂತ ಹೇಳಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಫೈನಲ್ ವೇಕೆನ್ಸಿ ರೌಂಡ್ ತುಂಬ ಕೇರ್ಫುಲ್ಲಾಗಿ ಮಾಡಿ, ಬಿಕಾಸ್ ನೀವು ಫೈನಲ್ ರೌಂಡಲ್ಲಿ ಯಾವುದೇ ರೀತಿ ಸೀಟ್ ಅಲಾಟ್ ಆಗಿದೆ ಅಂದರೆ ದೆನ್ ನೀವು ಕ್ಯಾನ್ಸಲ್ ಮಾಡ್ತೀರಾ ಅಂದರೆ ಯು ನೀಡ್ ಟು ಪೇ ಲೈಕ್ 25,000 ಪ್ಲಸ್ ಫಸ್ಟ್ ಇಯರ್ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಒಂದು ಫೈನಲ್ ರೌಂಡಿಗೆ ಅಂತ ನೋಡೋದಾದರೆ, ಫಸ್ಟ್ ಇಲ್ಲಿ 2 ಪಾಯಿಂಟಲ್ಲಿ ಯಾರು ಎಲಿಜಿಬಲ್ ಆಗೋದಿಲ್ಲ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಪಾಯಿಂಟ್, ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಅಲಾಟೆಡ್ ಸೀಟ್ ಆ್ಯಂಡ್ ಜಾಯಿನ್ ದ ಕಾಲೇಜ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಸೊ ಯಾರಿಗೆ ಸೀಟ್ ಅಲಾಟ್ ಆಗಿದೆ ಆ್ಯಂಡ್ ಅವರು ಈಗ ಆಲ್ರೆಡಿ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ, ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಸೊ ಅಂಥವರು ಇಲ್ಲಿ ಒಂದು ಕಾಲೇಜಲ್ಲಿ ಈ ಒಂದು ವೇಕೆನ್ಸಿ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಸೆಕೆಂಡ್ ಪಾಯಿಂಟಲ್ಲಿ, ದೋಸ್ ಹೂ ಹ್ಯಾವ್ ಸೆಲೆಕ್ಟೆಡ್ ಸೀಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಟ್ ಫೇಲ್ ಟು ರಿಪೋರ್ಟ್ ಟು ದ ಕಾಲೇಜ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಸೊ ಯಾರಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು ಬಟ್ ಯಾವುದೇ ರೀತಿ ಫೀಸನ್ನು ಕಟ್ಟಿಲ್ಲ, ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಹಾಗೂ ಕಾಲೇಜಿಗೆ ರಿಪೋರ್ಟ್ ಆಗಿಲ್ಲ, ಸೊ ಅಂಥವರು ಕೂಡ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ. ಇನ್ನು ಥರ್ಡ್ ಪಾಯಿಂಟಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ರ್ಯಾಂಕ್ ಇನ್ UGCET 2020 ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಸೊ ಯಾರಿಗೆ ಇಂಜಿನಿಯರಿಂಗ್ ಹಾಗೂ ಆರ್ಕಿಟೆಕ್ಚರಲ್ಲೆಲ್ಲ ರ್ಯಾಂಕ್ ಇದೆ ಅಂಥವ್ರು ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಲೈಕ್ ಪ್ರೀವಿಯಸ್ 3 ರೌಂಡ್ಸಲ್ಲಿ ಯಾವುದೇ ರೀತಿ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಈ ಒಂದು ವೇಕೆನ್ಸಿ ರೌಂಡ್ಗೆ ತಾವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ದ ಸಪ್ಲಿಮೆಂಟ್ರಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಗಾಟ್ ದ ಎಲಿಜಿಬಿಲಿಟಿ ಆ್ಯಂಡ್ ನಾಟ್ ಅಲಾಟೆಡ್ ಎನಿ ಸೀಟ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್. ಸೊ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ, ಸೊ ಅವರು ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ದ ಗೈಡ್ಲೈನ್ಸ್ ಆ್ಯಂಡ್ ಪ್ರೊಸೆಸ್ ರಿಮೇನ್ಸ್ ಅನ್ಅಲ್ಟರ್ಡ್ ಆ್ಯಸ್ ಡಿಟೇಲ್ಡ್ ಇನ್ ದ UGCET 2020 ಇನ್ಫಾರ್ಮೇಷನ್ ಬುಲೆಟಿನ್. ಸೊ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ, ಅದೇ ರೀತಿ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಸೇಮ್ ಪ್ರೀವಿಯಸ್ ಹೇಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಫಸ್ಟ್ ರೌಂಡ್, ಮಾಪಪ್ ರೌಂಡ್ ಹೇಗೆ ನಡೆದಿತ್ತು ಅದೇ ರೀತಿ ಒಂದು ವೇಕೆನ್ಸಿ ರೌಂಡ್ ಕೂಡ ನಡೆಯುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಫಿಫ್ತ್ ಪಾಯಿಂಟ್, ದಟ್ ಈಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ಆಪ್ಷನ್ಸ್ ಅಫ್ರೆಶ್. ದ ಆಪ್ಷನ್ಸ್ ಎಂಟರ್ಡ್ ಅರ್ಲಿಯರ್ ಇಫ್ ಎನಿ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಅಲಾಟ್ಮೆಂಟ್ ಇನ್ ದಿಸ್ ರೌಂಡ್. ಸೊ ಅಗೇನ್ ಹೊಸದಾಗಿ ತಾವು ಆಪ್ಷನ್ಸನ್ನು ಎಂಟರ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಅಗೇನ್ ಯಾವೊಂದು ಕಾಲೇಜಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಸೊ ಒಂದು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ತಾವು ಫ್ರೆಶ್ ಆಪ್ಷನ್ ಎಂಟ್ರಿಯನ್ನು ಎಂಟರ್ ಮಾಡ್ಬೋದು ಈ ಒಂದು ವೇಕೆನ್ಸಿ ರೌಂಡಲ್ಲಿ. ಇನ್ನು ಸ್ಕೆಡ್ಯೂಲನ್ನು ನೋಡೋದಾದರೆ, ಸೀಟ್ ಮ್ಯಾಟ್ರಿಕ್ಸ್ ಹಾಗೂ ಇನ್ಸ್ಟ್ರಕ್ಷನ್ಸ್ಗಳನ್ನು ಇವತ್ತು ಬಿಡ್ತಾರೆ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸನ್ನು ಬಿಟ್ಟಿದ್ದಾರೆ, ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಪಬ್ಲಿಷ್ ಮಾಡಿಲ್ಲ. ಸೊ ವೆಬ್ಸೈಟನ್ನು ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ತಾರೆ. ದಟ್ ಈಸ್ ಆಫ್ಟರ್ 9 PM ಇನ್ಸ್ಟ್ರಕ್ಷನ್ ಹಾಗೂ ಫೀಸ್ ಯಾವ ರೀತಿ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಕೊಡ್ತಾರೆ. ಇನ್ನು ಫ್ರೆಶ್ ಆಪ್ಷನ್ಸ್ ಎಂಟ್ರಿ, ಸೊ ಫ್ರೆಶ್ ಆಪ್ಷನ್ಸ್ ಎಂಟ್ರಿಯನ್ನು ಫ್ರಮ್ 9 PM ಇವತ್ತೇ 9 ಗಂಟೆಯಿಂದ ಹಿಡಿದು 10th Jan ಅಪ್ ಟು 2 PM ಮಟ್ಟ ತಾವು ಆಪ್ಷನ್ಸನ್ನು ಎಂಟ್ರಿ ಮಾಡ್ಬೋದು, ಫ್ರೆಶ್ ಆಪ್ಷನ್ಸನ್ನು ಎಂಟ್ರಿ ಮಾಡ್ಬೋದು. ಸೊ ಫ್ರೆಶ್ ಆಪ್ಷನ್ಸ್ ಎಂಟ್ರ್ ಮಾಡಾದ ತಕ್ಷಣ ಇಲ್ಲಿ ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಪ್ರೊವಿಷನಲ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೊವಿಷನಲ್ ಅಂದರೆ ಇದು ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲ, ಸೊ ಪ್ರೊವಿಷನಲ್ ಬಂದುಬಿಟ್ಟು 10th January ಆಫ್ಟರ್ 7 PM ಅಂತ ಕೊಟ್ಟಿದ್ದಾರೆ. ಬೇಸಿಕಲಿ ಪ್ರೊವಿಷನಲ್ ಎದಕ್ಕೆ ಅಂದರೆ, ಸೊ ಫೈನಲ್ ಆಗಿ ಯಾವಾಗ ಕನ್ಸಿಡರ್ ಮಾಡ್ತಾರೆ ಅಂದರೆ, ಸೊ ತಾವು ಪೇಮೆಂಟ್ ಆಫ್ ಫೀಸ್ ಇನ್ ದ ಫಾರ್ಮ್ ಆಫ್ ಡಿಮಾಂಡ್ ಡ್ರಾಫ್ಟ್ ಆ್ಯಂಡ್ ಸಬ್ಮಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇನ್ ಪರ್ಸನ್ ಅಟ್ KA ಬೆಂಗಳೂರು. ಸೊ ಇದನ್ನು ಮಾಡಿದ ತಕ್ಷಣ ನಿಮ್ಮ ಒಂದು ಎಂಟ್ರಿ ಕನ್ಫರ್ಮ್ ಆಗುತ್ತೆ ಈ ಒಂದು ರೌಂಡಲ್ಲಿ. ಸೊ ಅದಾದ ತಕ್ಷಣ ಇಲ್ಲಿ 5th ಪಾಯಿಂಟಲ್ಲಿ ನೋಡ್ಬೋದು, ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಅಂತ ಕೊಟ್ಟಿದೆ. ಸೊ ಫೈನಲ್ ರಿಸಲ್ಟ್ ಬಂದುಬಿಟ್ಟು 13th Jan ಆಫ್ಟರ್ 11 AM ಬಿಡ್ತಾರೆ. ಅದಕ್ಕಿಂತ ಮುಂಚೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಬಂದಾದ ತಕ್ಷಣ ತಾವು ಪೇಮೆಂಟ್ ಆಫ್ ಫೀಸ್ ಇನ್ ದ ಫಾರ್ಮ್ ಆಫ್ ಡಿಮಾಂಡ್ ಡ್ರಾಫ್ಟ್ ಹಾಗೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇನ್ ಪರ್ಸನ್ KA ಒಂದು ಆಫೀಸಿಗೆ ಹೋಗಿಬಿಟ್ಟು ಇನ್ ಪರ್ಸನ್ ತಾವು ಡಾಕ್ಯುಮೆಂಟ್ಸನ್ನು ಪಬ್ಲಿಷ್ ಮಾಡಬೇಕಾಗತ್ತೆ. ದೆನ್ ಲೇಟರ್ ಅದಾದ ತಕ್ಷಣ ಅಲ್ಲಿ ನೀವೇನಾದರೂ ರೈಟ್ ಡಾಕ್ಯುಮೆಂಟ್ಸ್ ಹಾಗೂ ಡಿಮಾಂಡ್ ಡ್ರಾಫ್ಟನ್ನು ಪಬ್ಲಿಷ್ ಮಾಡಾದ ತಕ್ಷಣ ಸೊ ತಾವು ಫೈನಲ್ ಒಂದು ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಆಗ್ತೀರಾ. ದೆನ್ ದೇ ವಿಲ್ ರಿಲೀಸ್ ದ ಫೈನಲ್ ರಿಸಲ್ಟ್ ಆನ್ 13th
Jan after 11 AM. ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟಿಂಗ್ ಟು ಕಾಲೇಜಸ್ ಬಂದುಬಿಟ್ಟು 13 to 15th Jan ಬಿಫೋರ್ 4:30 PM ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಇಲ್ಲಿ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡಿಮಾಂಡ್ ಡ್ರಾಫ್ಟ್ ಆದ ತಕ್ಷಣವೇ ನಿಮಗೆ ಒಂದು ಫೈನಲ್ ರಿಸಲ್ಟ್ ಬರುತ್ತೆ. ಬಿಕಾಸ್ ಇಲ್ಲಿ ಯಾಕೆ ಈ ರೀತಿ ಮಾಡಿದ್ದಾರೆ ಅಂದರೆ ಸ್ಟೂಡೆಂಟ್ಸ್ಗಳು ಮತ್ತು ಫೈನಲ್ CET ಫೈನಲ್ ರಿಸಲ್ಟ್ ಅಲಾಟ್ ಆದ ತಕ್ಷಣ ಏನಾದರೂ ಫೀಸನ್ನು ಕಟ್ಟದೆ ಹೋದರೆ ಮತ್ತು ಅವ್ರಿಗೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಪೇಮೆಂಟ್ ಆಫ್ ಫೀಸ್ ಇನ್ ದ ಫಾರ್ಮ್ ಆಫ್ ಡಿಮಾಂಡ್ ಡ್ರಾಫ್ಟ್ ಹಾಗೂ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ ತಕ್ಷಣ ಫೈನಲ್ ರಿಸಲ್ಟ್ಸ್ ಪಬ್ಲಿಷ್ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ಒಂದು KA ಒಂದು ಫೈನಲ್ ವೇಕೆನ್ಸಿ ರೌಂಡ್ ಬಗ್ಗೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಜಿನಿಯರಿಂಗ್ ಹಾಗೂ KCD ಒಂದು ಅಪ್ಡೇಟ್ಸ್ಗೋಸ್ಕರ. ಥ್ಯಾಂಕ್ ಯು.